369 ಹೇಗೆ ವರ್ಕ್ ಆಗುತ್ತೆ, ಏನಿದು, ಏನು ನಂಬರ್ ಇದು? ಓಕೆ, 369 ಬ್ರಹ್ಮಾಂಡದ ಯೂನಿವರ್ಸ್ನ ಅತಿ ರಹಸ್ಯವಾದ ನಂಬರ್. 369 ನಿಕೋಲಾ ಟೆಸ್ಲಾ ಅವರು ಈ ಒಂದು ನಂಬರ್ನ ಕಂಡುಹಿಡ್ತಿದ್ದು. ಓಕೆ, 369 ಇಂದ ನೀವೇನು ಬೇಕಾದರೂ ಮಿರಾಕಲ್ನ ಮಾಡ್ಬೋದು. ಇಂಪಾಸಿಬಲ್ ಕೂಡ ಪಾಸಿಬಲ್ ಮಾಡ್ಕೊಳ್ಬೋದು. ಈ ಎರಡು ನಂಬರ್, ಒಂದು 55x5, ಇನ್ನೊಂದು 369 ಮೆಥಡ್. ಸೊ 1 lakh rupees ಬೇಕು ನನಗೆ. ಓಕೆ, ಸೊ ಬರೆಯೋದು, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಐ ಆಮ್ ಹ್ಯಾವಿಂಗ್ 1 lakh rupees ಇನ್ ಮೈ ಬ್ಯಾಂಕ್ ಅಕೌಂಟ್. 55 ಟೈಮ್ಸ್ ಅಲ್ಲಿಗೆ ಕನೆಕ್ಟ್ ಮಾಡಿದಾಗ ಅದು ಡಬಲ್ ಅಲ್ಲ, ಟ್ರಿಬಲ್ ಆಗಿ ವರ್ಕ್ ಆಗುತ್ತೆ. ಗೋಲ್ಡನ್ ಮಿನಿಟ್ ಅಂತೀವಿ ಇದೆಲ್ಲವನ್ನು. ಸೊ 5 into 55 ಬರೆಯುವಾಗ 5 ಗಂಟೆ 55 ನಿಮಿಷ. ವೆರಿ ವೆರಿ ಮೋಸ್ಟ್ ಪವರ್ಫುಲ್. ನೀವು ಡೆಸ್ಪರೇಷನ್ ಆದಷ್ಟು ನೀವು ಯಾವುದಾದ್ರೂ ಒಂದು ವ್ಯಕ್ತಿನೋ ವಸ್ತುನೋ ಇಷ್ಟಪಟ್ಟಾಗ ತುಂಬ ಅದ್ರ ಬಗ್ಗೆ ಓವರ್ ಅಟ್ಯಾಚ್ಮೆಂಟು, ಓವರ್ ಥಿಂಕಿಂಗ್ ಮಾಡ್ತಿದ್ದಾಗ ಅದು ನಿಮ್ಮಿಂದ ದೂರ ಆಗ್ತಾ ಹೋಗುತ್ತೆ. ತುಂಬ ಮೋಸ್ಟ್ ಪವರ್ಫುಲ್ಲು. ಅದು ಒಂದು ಏಂಜಲ್ ನಂಬರು. ಓಕೆ, ನಮ್ಮ ಸುತ್ತ ಇರುವಂಥ ಏಂಜಲ್ಸ್ಗೆ ಅದರದೇ ಆದಂಥ ನಂಬರ್ಸ್ಗಳಿದೆ. 1176 ಅನ್ನೋದನ್ನು ಜಸ್ಟ್ ನೋಡ್ತಿರೋವಂಥ ವೀಕ್ಷಕರಿಗೆ ಒಂದು ಟೆಕ್ನಿಕ್ ಮೂಲಕ ಹೇಳ್ಕೊಡ್ತೀನಿ, ನನ್ನ ಕಡೆಯಿಂದ ಟಿಪ್ಸ್. ಸೆಲ್ಫ್ ಲವ್ ಅಂದರೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಮನಿ ಇಲ್ಲ ಅಂದರೆ, ಬಿಸ್ನೆಸ್ ಇಲ್ಲ ಅಂದರೆ, ಜಾಬ್ ಇಲ್ಲ ಅಂದರೆ, ಅಥವಾ ಹೆಲ್ತ್ ಏರಿಯಾ ಪ್ರಾಬ್ಲಮ್ ಆಗಿದೆ, ಎಲ್ಲದಕ್ಕೂ ಸೆಲ್ಫ್ ಲವ್ ಈಸ್ ಇಟ್ಸ್ ಅ ಕೀ. ಸೆಲ್ಫ್ ಲವ್ ಇಲ್ಲ ಅಂದರೆ ನಿಮ್ಗೆ ಹೆಲ್ತ್ ಏರಿಯಾ ಹಾಳಾಗುತ್ತೆ. ಸೆಲ್ಫ್ ಲವ್ ಇಲ್ಲ ಅಂದರೆ ರಿಲೇಷನ್ಶಿಪ್ ಚೆನ್ನಾಗಿರಲ್ಲ. ಸೆಲ್ಫ್ ಲವ್ ಇಲ್ಲ ಅಂದರೆ ಮನಿ ಇರಲ್ಲ. ಮನಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸೇ ಇರಲ್ವಲ್ಲ. ನಾನು ಒಂದು ಹೇಳೋದು, ಪ್ರತಿಯೊಬ್ಬ ವೀಕ್ಷಕರು, ಎನಿ ಪರ್ಸನ್ಗೆ, ನಿಮ್ಮನ್ನು ನೀವು ಯಾವತ್ತೂ ಕೈ ತೋರಿಸ್ಕೋಬೇಡಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಪಂಚ 1000 ಮಾತಾಡುತ್ತೆ ಸರ್, ಏನು ಬೇಕಾದ್ರೂ ಮಾತಾಡುತ್ತೆ. ನೀವು ಕೂತರು ಅನ್ನತ್ತೆ, ನಿಂತರು ಅನ್ನತ್ತೆ, ನೀವು ಕೆಲಸ ಮಾಡಿದ್ರು ಅನ್ನತ್ತೆ, ಮನೇಲಿದ್ರು ಅನ್ನತ್ತೆ. ಸೊ ಏನು ಬೇಕಾದ್ರೂ ಮಾತಾಡುತ್ತೆ. ಬಟ್ ಯಾರು ಏನೇ ಟ್ರಿಗರ್ ಮಾಡೋದು, ನಿಮಗೆ ನೀವು ಟ್ರಿಗರ್ ಆಗಬೇಡಿ, ನಿಮಗೆ ನೀವು ಕಂಡಮ್ ಮಾಡ್ಕೋಬೇಡಿ, ನಿಮಗೆ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ವಲ, ನಾನು ಚಂದನ್. ಹಿಂದಿನ ಎಪಿಸೋಡಲ್ಲಿ ಲಾ ಆಫ್ ಅಟ್ರಾಕ್ಷನು ಅದು ಇದು ಏನೇನೋ ಮಾತಾಡಿದ್ರಿ ಸರ್, ನೀವು ಇದ್ರ ಬಗ್ಗೆನೇ ಮಾತಾಡಿಲ್ಲ ಅಂತ ಕೇಳಿರ್ತೀರ. ಖಂಡಿತ ಅದು ನನಗೂ ಗೊತ್ತು. ನಂಬರ್ಸ್ ಬಗ್ಗೆ ನಾವು ವಿಷಯವನ್ನು ತುಂಬ ಮಾತಾಡ್ತಾ ಇರ್ತೀವಿ. ಹೇಗೆ ನಂಬರ್ಸ್ ವರ್ಕ್ ಆಗುತ್ತೆ, ಈ ನಂಬರ್ ವರ್ಕ್ ಆಗುತ್ತೆ, ಆ ನಂಬರ್ ವರ್ಕ್ ಆಗುತ್ತೆ, ಸರ್ ಈ ನಂಬರ್ ಏನು ಕೆಲಸ ಮಾಡುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಪ್ರಶ್ನೆಗಳಿದೆ. ಈಗ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಅಂದರೆ 369 ಅಂದ್ರೇನು, 55x5 ಅಂದ್ರೇನು ಸರ್, ಮೇಜರಾಗೆ ಇದನ್ನು ಕೇಳಿ ಸರ್ ಅಂತ ಕೇಳ್ತಾರೆ. ಅಂದರೆ ಈ 1111 ನಮ್ಮ ಮೊಬೈಲ್ ನಂಬರ್ ನೋಡಿದ ತಕ್ಷಣ ಕುತ್ಕೊಂಡು ಮ್ಯಾನಿಫೆಸ್ಟೇಷನ್ ಶುರು ಮಾಡ್ತೀವಿ. ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಇದೇನು ಅನ್ನೋದ್ರ ಬಗ್ಗೆ, ಇದೆಲ್ಲದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಡಾಕ್ಟರ್ ವೈಷ್ಣವಿ ಮೇಡಮ್ ಅವರಿದ್ದಾರೆ. ಇವರು ವರ್ಲ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಕೂಡ ನಡೆಸಿದ್ದಾರೆ. ಹಾಗೆ ಬಾಲಿಲಿ ಒಂದು ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಸಿಕ್ಕಿದೆ. ಅವ್ರನ್ನ ಬಿಡೋದು ಬೇಡ ಅಂದ್ಬಿಟ್ಟು ಈಗ ನೆಕ್ಸ್ಟ್ ಎಪಿಸೋಡ್ಗೂ ಅವ್ರನ್ನ ಕರ್ಕೊಂಬಂದಿದ್ದೀನಿ. ಮೇಡಮ್, ಎಸ್, ಈ ನಂಬರ್ಸ್ ವಿಚಾರ ಬಗ್ಗೆ ತುಂಬ ಜನಕ್ಕೆ ಒಂದು ಕ್ಯೂರಾಸಿಟಿ. ಎಸ್, ವರ್ಕ್ ಆಗುತ್ತಾ, ಹೇಗೆ ವರ್ಕ್ ಆಗುತ್ತೆ, ಇದು ನಿಜ ವರ್ಕ್ ಆಗುತ್ತಾ ಅಂತೆಲ್ಲ ಕೇಳ್ತಾರೆ. ಈಗ ಮೊದಲನೇ ನಂಬರ್ ನೀವೇ ನನಗೆ ಕೊಟ್ಟಿರೋ ಪ್ರಕಾರ 369 ಹೇಗೆ ವರ್ಕ್ ಆಗುತ್ತೆ, ಏನಿದು, ಏನು ನಂಬರ್ ಇದು? ಓಕೆ, 369 ಬ್ರಹ್ಮಾಂಡದ ಯೂನಿವರ್ಸ್ನ ಅತಿ ರಹಸ್ಯವಾದ ನಂಬರ್. ಅತಿ ರಹಸ್ಯವಾದ? ಹೌದು. ಓಕೆ, 369 ನಿಕೋಲಾ ಟೆಸ್ಲಾ ಅವರು ಈ ಒಂದು ನಂಬರ್ನ ಕಂಡುಹಿಡ್ತಿದ್ದು. ಓಕೆ, 369 ಇಂದ ನೀವೇನು ಬೇಕಾದರೂ ಮಿರಾಕಲ್ನ ಮಾಡ್ಬೋದು. ಇಂಪಾಸಿಬಲ್ ಕೂಡ ಪಾಸಿಬಲ್ ಮಾಡ್ಕೊಳ್ಬೋದು. ಈ ಎರಡು ನಂಬರ್, ಒಂದು 55x5, ಇನ್ನೊಂದು 369 ಮೆಥಡ್. ಓಕೆ, ಆ ಎರಡು ಮೆಥಡ್ನ ಯೂಸ್ ಮಾಡಿಕೊಂಡ್ರೆ ನೀವು ಥಾರಲ್ಲ, ದೊಡ್ಡ ಬಂಗ್ಲೆನೇ ತಗೋಬೋದು. ಓಕೆ, ಇನ್ನು ಸೆಕೆಂಡ್ ನಂಬರು ನನಗೆ ತುಂಬ ಕ್ಯೂರಿಯಾಸಿಟಿ ಹುಟ್ಟಿದ್ದು. ಈ ಇಂಟು ಹೊಸದಾಗಿ ಬಂದಿರೋದು ಕೇಳಿದ್ದು ಇವತ್ತೇ ನಾನು. ಈ 55x5 ಈ ನಂಬರ್ ಏನು ಮೇಡಮ್, ಹೇಗೆ ವರ್ಕ್ ಆಗುತ್ತೆ, ಏನು ಮಾಡಬೇಕಿದೆ? ಓಕೆ, 55x5 ಅಂದರೆ 5 ದಿನ ಬರೆಯುವಂಥ ಮೆಥಡು. 5 ಯಾಕೆ ತೊಗೊಂಡಿದ್ದೀವಿ ಅಂದರೆ ಪಂಚಭೂತಗಳು. ನಾವು ಬರೆಯೋದ್ರಿಂದ ಪಂಚಭೂತಗಳಿಗೆ ಕನೆಕ್ಟ್ ಆಗ್ತೀವಿ. ಓಕೆ, ಸೊ 55 ಟೈಮ್ಸು 5 ಡೇಸ್ ಬರೆಯೋ ಅಂಥ ಕ್ರಿಯೆಗೆ 55x5 ಅಂತ. ಸೊ 55 ಟೈಮು ಒಂದೇ ಜಾಗದಲ್ಲಿ, ಅದಕ್ಕೊಂದಷ್ಟು ಮೆಥಡ್ ಇದೆ. ತುಂಬ ಜನ ಇದನ್ನು ಮಿಸ್ ಮಾಡ್ತಾರೆ. ಸೊ ಅದು ನಾನು ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ ಈ ವಿಡಿಯೋ. ಸೊ ಮೊದಲನೇದಾಗಿ ಎಲ್ಲಿ ಕುತ್ಕೊಂಡು ಬರೀತಾರೆ ಅದೇ ಜಾಗದಲ್ಲೇ ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ, ಫಿಫ್ತ್ ಡೇ ಬರಿಬೇಕು. ಒಂದಿನ ಆಫೀಸಲ್ಲಿ, ಒಂದಿನ ಮನೇಲಿ, ಒಂದಿನ ಪಕ್ಕದ ಮನೆಯವರಲ್ಲಿ ಬರೆದ್ರೆ ವರ್ಕ್ ಆಗಲ್ಲ. ಓಕೆ, ಓಕೆ, ಸೊ ಇದು ಫಾಲೋ ಮಾಡಬೇಕು. ಈಗ ಏನು ಬರಿಬೇಕು ಮೇಡಮ್? 55 ಸಲ ಬರೆಯೋಕ್ಕೆ ರೆಡಿ, ಒಂದೇ ಜಾಗದಲ್ಲಿ ಕುತ್ಕೊಂಡು ಬರೆಯೋಕ್ಕೆ ರೆಡಿ. ಸರಿ, ಏನನ್ನ ಬರೆದ್ರೆ ಅದು ವರ್ಕ್ ಆಗುತ್ತೆ? ಓಕೆ, ಎಕ್ಸಾಂಪಲ್ ನಾವು ದುಡ್ಡನ್ನು ತಗೊಳ್ಳೋಣ. ಎಸ್ ಪ್ಲೀಸ್. ಸೊ 1 lakh rupees ಬೇಕು ನನಗೆ. ಓಕೆ, ಸೊ ಬರೆಯೋದು, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಆಗಲೇ ಹೇಳಿದೆ, ಕೃತಜ್ಞತಾ ಧನ್ಯತಾ ಭಾವ ಯೂನಿವರ್ಸ್ಗೆ ಬಹಳ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಐ ಆಮ್ ಹ್ಯಾವಿಂಗ್ 1 lakh rupees ಇನ್ ಮೈ ಬ್ಯಾಂಕ್ ಅಕೌಂಟ್.
ಆಲ್ರೆಡಿ ನನ್ನ ಹತ್ರ ದುಡ್ಡು ಬಂದಿದೆ, ಬ್ಯಾಂಕ್ ಅಕೌಂಟಲ್ಲಿ ಇದೆ. ಇದು ಎಂಡ್ ರಿಸಲ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಐ ಆಮ್ ಹ್ಯಾವಿಂಗ್ 1 lakh rupees in my bank account now. ಇದೆ ಅನ್ನೋದನ್ನ ಬರಿಬೇಕು Now. ನಾವು. ಎಸ್ ದಿಸ್ ಇಸ್ ವೆರಿ ವೆರಿ ಪವರ್ಫುಲ್. ಯಾಕೆಂದರೆ ಪ್ರತಿಯೊಬ್ಬರು ವ್ಯೂವರ್ಸ್ ನೋಡ್ತಿರೋರು ಸಕ್ಸಸ್ ಸ್ಟೋರಿನ ನಿಮ್ಮ ಕಮೆಂಟ್ಸಲ್ಲಿ ಹಾಕಲಿ. ಯಾರ್ಯಾರಿಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಇಟ್ಸ್ ವೆರಿ ವೆರಿ ಪವರ್ಫುಲ್. ನಾವು ಅನ್ನೋದನ್ನು ಆ್ಯಡ್ ಮಾಡಲಿ. ಈಗ ಅಂದಾಗ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗ್ರೀನ್ ಕಲರ್ ಪೆನ್ನಲ್ಲಿ ಬರಿಬೇಕು. ಮನಿಗೆ ಆದದ್ದು ಗ್ರೀನ್. ಎಸ್ ಓಕೆ, ಸೊ ಗ್ರೀನ್ ಕಲರ್ ಪೆನ್ನಲ್ಲಿ ಒಂದು ಡೈರಿಲೋ ಎಲ್ಲೋ ಒಂದು ಪುಸ್ತಕದಲ್ಲಿ, ಆ್ಯಂಡ್ ರೂಲ್ಡಾ ಅನ್ರೂಲ್ಡಾ ನೋ ಇಶ್ಯೂ, ಎನಿ ಪೇಪರ್. ಓಕೆ, ಮಕ್ಕಳು ಪೇಜ್ ತೊಗೊಂಡು ಹರ್ಕೊಂಡು ಬರೋದು ನೋ ಇಶ್ಯೂ. ಓಕೆ, ಸೊ ಪೆನ್ ತೊಗೊಂಡು ಫಸ್ಟ್ ಫೀಲ್ ಮಾಡಬೇಕು. ಈಗ ಆಲ್ರೆಡಿ 1 lakh rupees ನನಗೆ ಬಂದಾಗ ನಾನು ಎಷ್ಟು ಫೀಲ್ ಮಾಡ್ತೀನಿ, ಎಷ್ಟು ಧನ್ಯತಾ ಭಾವ, ಎಷ್ಟು ಕೃತಜ್ಞಳಾಗಿರ್ತೀನಿ. ಅದನ್ನು ಆಲ್ರೆಡಿ ವಾವ್, ನನ್ನ ಬ್ಯಾಂಕ್ ಅಕೌಂಟಲ್ಲಿ 1 lakh ಬಂದಿದೆ, ಎಷ್ಟು ಖುಷಿಯಾಗಿ ಆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಾಗ ಎವ್ರಿಥಿಂಗ್ ಈಸ್ ಫೀಲಿಂಗ್. ಫೀಲಿಂಗ್ ಈಸ್ ದ ಸೀಕ್ರೆಟ್ ಆಫ್ ದ ಮ್ಯಾನಿಫೆಸ್ಟೇಷನ್. ಸೊ ಫೀಲ್ ಮಾಡಿ ನಂತರ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. 55 ಟೈಮ್ ಬರಿಬೇಕು. 55 ಟೈಮ್ಸ್ ಒಂದು ದಿನಕ್ಕೆ ಬರಿಬೇಕು. ಸೇಮ್ ಇದಕ್ಕೆ ನಾನು ತುಂಬ ಪವರ್ಫುಲ್ ಟೈಮು 5 ಗಂಟೆ 55 ನಿಮಿಷ ಬೆಳಗ್ಗೆ, 5 ಗಂಟೆ 55 ನಿಮಿಷ ಸಾಯಂಕಾಲ. ನಾನು ಪವರ್ಫುಲ್ ಕೂಡ 5 ಗಂಟೆ 55 ನಿಮಿಷ, ಅದು ಕೂಡ 5 into 55. ಯಾಕೆ ಅಂದರೆ ನಾವು 55 ಟೈಮ್ಸ್ ಅಲ್ಲಿಗೆ ಕನೆಕ್ಟ್ ಮಾಡಿದಾಗ ಅದು ಡಬಲ್ ಅಲ್ಲ, ಟ್ರಿಬಲ್ ಆಗಿ ವರ್ಕ್ ಆಗುತ್ತೆ. ಗೋಲ್ಡನ್ ಮಿನಿಟ್ ಅಂತೀವಿ ಇದೆಲ್ಲವನ್ನ. ಸೊ 5 into 55 ಬರೆಯುವಾಗ 5 ಗಂಟೆ 55 ನಿಮಿಷ ವೆರಿ ವೆರಿ ಮೋಸ್ಟ್ ಪವರ್ಫುಲ್. ಅದನ್ನು ಬಿಟ್ಟರೆ ನೀವಾಗಲೇ ಹೇಳಿದ್ರಿ 1 ಸೊ 11 ಗಂಟೆ 11 ನಿಮಿಷ ರಾತ್ರಿ ಅಥವಾ ಬೆಳಗ್ಗೆ, ಇದು ಕೂಡ ಮ್ಯಾನಿಫೆಸ್ಟೇಷನ್ಗೆ ಒಳ್ಳೆಯದು. ಅದು ಬಿಟ್ಟರೆ ಅರ್ಲಿ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ಬರೆಯುವಂಥದ್ದು 100% ಅಲ್ಲ 1000% ವರ್ಕ್ ಆಗುತ್ತೆ. ಸೊ ಒಂದೇ ದಿನ 55 ಸಾರಿ ಬರಿತೀರಾ. ಬರೆದಾದ್ಮೇಲೆ ನೆಕ್ಸ್ಟ್ ಡೇಗೆ ಬಂದಿಲ್ಲ, 1 ಲಕ್ಷ ಬಂದಿಲ್ಲ ಸಂಕಲ್ಪವೇ ಸಿದ್ಧಿ. ಅಬ್ಸಲ್ಯೂಟ್ಲಿ ರೈಟ್. ಬರೆದ್ಬಿಟ್ಟು ನಾಳೆ ಬೆಳಗ್ಗೆ ಅದನ್ನ ಯಾಕೆ ಅನ್ಕೊಂಡ ಅದು ಆಯ್ತದೋ ಇಲ್ವೋ ಅನ್ನೋದು ಅನ್ಬಾರ್ದು. ಯಾಕೆ ಅಂದರೆ ನೀವು ಡೆಸ್ಪರೇಷನ್ ಆದಷ್ಟು ನೀವು ಯಾವುದಾದ್ರೂ ಒಂದು ವ್ಯಕ್ತಿನೋ ವಸ್ತುನೋ ಇಷ್ಟಪಟ್ಟಾಗ ತುಂಬ ಅದ್ರ ಬಗ್ಗೆ ಓವರ್ ಅಟ್ಯಾಚ್ಮೆಂಟು, ಓವರ್ ಥಿಂಕಿಂಗ್ ಮಾಡ್ತಿದ್ದಾಗ ಅದು ನಿಮ್ಮಿಂದ ದೂರ ಆಗ್ತಾ ಹೋಗುತ್ತೆ. ನೀವದು ಜಸ್ಟ್ ಸರೆಂಡರ್, ಬರ್ದಿದ್ದೀನಿ, ಆಗಿದೆ, ಬಂದಿದೆ, ಆಲ್ರೆಡಿ ಬಂದಿದೆ ಅನ್ನೋ ಫೀಲ್ ಮಾಡಿದಾಗ ಅದನ್ನೇ ನೀವು ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಸ್ಟಿಲ್ ನಾಟ್ 5 days, ಸ್ಟಿಲ್ ದುಡ್ಡು ಬರೋವರೆಗೂ ಆಲ್ರೆಡಿ ಬಂದಿದೆ ಅಂತ ಫೀಲ್ ಮಾಡಿದಾಗ ಬರುತ್ತೆ ಅನ್ನೋದು ನಮ್ಮ ಥಾಟ್ ಬರಲ್ಲ. ಸಂಕಲ್ಪ ಮೀನ್ಸ್ ಥಾಟ್, ಸಿದ್ಧಿ ಮೀನ್ಸ್ ಮ್ಯಾನಿಫೆಸ್ಟೇಷನ್. ಸೊ 55 ಸಾರಿ 5 ದಿನ ಬರೆದಾದ್ಮೇಲಿಂದ ಜಸ್ಟ್ ಲೆಟ್ ಗೋ. ತುಂಬ ಜನ ಕೇಳ್ತಾರೆ ಆ ಬುಕ್ಕನ್ನು ಏನು ಮಾಡಬೇಕು ಬರೆದಿರೋದು. ಒಂದು ದಿಂಬಿನ ಕೆಳಗೆ ಇಟ್ಕೊಳ್ಳಿ. ನಾನು ಆಬ್ವಿಯಸ್ಲಿ ದಿಂಬಿನ ಕೆಳಗೆ ಇಟ್ಕೊತೀನಿ. ಯಾಕೆಂದರೆ ಪಿಲ್ಲೋ ಮೂಲಕ ನಾವೇನು ಮ್ಯಾನಿಫೆಸ್ಟೇಷನ್ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಎಲ್ಲ ಪ್ರೋಗ್ರಾಮ್ ಮಾಡ್ತಾ ಇರುತ್ತೆ. 2ನೇದು ನೀವು ಬರ್ನ್ ಮಾಡಿ ಯೂನಿವರ್ಸ್ಗೆ ಕೊಡ್ಬೋದು. ಪಂಚಭೂತಗಳಲ್ಲಿ ಒಂದಕ್ಕೆ, ನದಿಗೆ ಅಥವಾ ನೀರಿಗೆ ಅಥವಾ ಏರ್ಗೆ, ನೀವು ಪಂಚಭೂತಗಳಲ್ಲಿ ಒಂದಕ್ಕೆ ಕೊಡ್ಬೋದು. ಆ್ಯಂಡ್ ಲೆಟ್ ಗೋ. 5 ದಿನದಲ್ಲೇ ವರ್ಕ್ ಆಗಿದೆ ಸರ್. ಸೂಪರ್. ಹಾಂ, 5 ದಿನದಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿದ್ದಾರೆ. ಇನ್ನು ಒಂದೆರಡು ನಂಬರ್ ಕೇಳ್ತೀನಿ ಮೇಡಮ್. ಈ 708 ಅನ್ನೋ ನಂಬರು ಮತ್ತು 520 ಅನ್ನೋ ನಂಬರ್ ತುಂಬ ಓಡಾಡ್ತಿತ್ತು. ಹೌದು. ಏನಿದು 708 520 ನಂಬರ್ ಬಗ್ಗೆ ಹೇಳ್ಬೋದಾ? ಓಕೆ, 708 ಅಂದರೆ ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀರ, ಆ ವ್ಯಕ್ತಿ ರಿಟರ್ನ್ ಕೊಡ್ತಿರಲ್ಲ, ಆಟ ಆಡಿಸ್ತಾ ಇರ್ತಾರೆ. ರೌಂಡ್ ಸರ್ಕಲ್ ಹಾಕ್ಬಿಟ್ಟು ಆ ವ್ಯಕ್ತಿ ಹೆಸರು 708. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಈ ದುಡ್ಡು ಬಂತು ಅಂತ ನೀವು ಬರೆದು ಆ ಪೇಪರ್ನ ಇಟ್ಕೊಂಡು ದಿಂಬಿನ ಕೆಳಗೆ ಇಟ್ಕೊಂಡು 21 days ಆ ವ್ಯಕ್ತಿಗೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ಬೇಕು. ಬೈಬಾರ್ದು, ನೀವು ಮೋಸ ಮಾಡಿದೆ, ನೀವು ವಂಚನೆ ಮಾಡಿದೆ, ಹಾಗೆ ಹಿಂಗೆ ಅಂತ ಬೈಬಾರ್ದು. ಪ್ರತಿದಿನ ಗ್ರ್ಯಾಟಿಟ್ಯೂಡ್. ನಿಂಗೆ ಕೊಟ್ಟೆ, ನಿಂಗೆ ಒಳ್ಳೇದಾಗಲಿ, ನಿಂಗೆ ಕೊಟ್ಟೆ, ಗಾಡ್ ಬ್ಲೆಸ್ ಯು ಅಂತ 21 days ಮಾಡಲಿ. 100% ಅಲ್ಲ 1000% ಬರುತ್ತೆ. 708 ಸಾಲ ಯಾರು ಕೊಟ್ಟವರು, ನೀವು ಕೊಟ್ಟಿರ್ತೀರ ಪಾಪ, ಅವ್ರು ನಿಮ್ಮನ್ನು ಆಟ ಆಡಿಸ್ತಿರ್ತಾರಲ್ಲ ಅಂಥವ್ರಿಗೆ 708. ಮೇಲೆ ಸಾಲ ಕೊಟ್ಮೇಲೆ ಬೈಕೊಳಂಗಿಲ್ಲ. 708 ಬರೆದ್ಬಿಟ್ಟು ಒಂದು ಸರ್ಕಲ್ ಹಾಕಿ, ಅಪ್ಪ ಚೆನ್ನಾಗಿರಪ್ಪ, ಅಷ್ಟೇ, ಅವನಿಗೆ ದೇವರೇ ನಾನು ಸಾಲ ತೀರ್ಸೋಕೆ ದುಡ್ಡು ಬರಲಿ ಅವನಿಗೆ ಅನ್ನೋದು ನಾವು ಕೇಳ್ಕೊಳ್ಳಿ. ಯಾಕೆ ಗೊತ್ತಾ ಸರ್, ನೀವು ಎನರ್ಜಿ ಏನು ಕೊಡ್ತೀರಾ, ಆ ವ್ಯಕ್ತಿ ನಂಗೆ ಮೋಸ ಮಾಡ್ದ, ವಂಚನೆ ಮಾಡ್ದ, ದ್ರೋಹ, ಆ ವ್ಯಕ್ತಿಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಆ ವ್ಯಕ್ತಿ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಎನರ್ಜಿ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂತ್ಕೊಂಡು ನಿಮ್ಗೆ ಯಾರೋ ಒಂದು ಪ್ರೀತಿ ಪಾತ್ರರಾದವ್ರನ್ನ ನೆನೆಸ್ಕೊಳ್ಳಿ. 2 ಸೆಕೆಂಡ್ ಬೇಕಾದರೆ ನೆನೆಸ್ಕೊಳ್ಳಿ, ಕಣ್ಣು ಮುಚ್ಕೊಂಡು. ಓಕೆ, ಲವ್ ಯು ಹೇಳಿ ಅಥವಾ ಐ ಮಿಸ್ ಯು ಹೇಳಿ. ಜಸ್ಟ್ ಅವ್ರ ಮುಖನ ಕಣ್ಮುಂದೆ ತಂದ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ. ಓಕೆ, ಈ ಟೈಮ್ನ ನೋಟ್ ಮಾಡ್ಕೊಳ್ಳಿ. ಹೋಗಿ ಕೇಳಿ, 100% ಅವ್ರು ನಿಮ್ಮನ್ನು ನೆನೆಸ್ಕೊಂಡಿರ್ತಾರೆ. ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ಸೊ ನಾವು ಏನು ಬೈಕೊಂಡು ಮಾಡ್ತಾ ಇರ್ತೀವಿ, ಆ ವ್ಯಕ್ತಿಗೆ ಹೋಗುತ್ತೆ, ಆ ವ್ಯಕ್ತಿಗೆ ಕೊಡೋ ಬುದ್ಧಿನೂ ಹೊಟ್ಟೋಗುತ್ತೆ.
ಓ ನಾನು ಈ ವ್ಯಕ್ತಿಗೆ ಇನ್ನೂ ಮೋಸ ಮಾಡೋಣ, ಇನ್ನೂ ದ್ರೋಹ ಮಾಡೋಣ ಅಂತ ಆ ವ್ಯಕ್ತಿಗೆ ಬರುತ್ತೆ. ಸೊ ಯಾವತ್ತು ಯಾರ್ಯಾರು ದುಡ್ಡು ಕೊಟ್ಟಿದ್ದೀರಾ, ಸೊ ನೋವಾಗುತ್ತೆ, ಕಾಮನ್ಲಿ ನೋವಾಗುತ್ತೆ, ಎಷ್ಟೋ ವರ್ಷ ಏನೋ ಆಟ ಆಡಿಸ್ತಿರ್ತಾರೆ, ಬಟ್ ಬೈಕೋಬೇಡಿ, ಜಸ್ಟ್ ಬ್ಲೆಸ್ ಯು ಮಾಡಿ. ಗಾಡ್ ಬ್ಲೆಸ್ ಯು ಅಂತ ಯಾರಿಗೆ ಹೇಳ್ತೀವಿ? ಒಳ್ಳೆ ವ್ಯಕ್ತಿಗಳಿಗೆ. ಸೊ ನಾವು ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಯಾವಾಗಲೂ ಆ ವ್ಯಕ್ತಿಗೆ ಗಾಡ್ ಬ್ಲೆಸ್ ಯು ಅಂತಿದ್ದಾಗ ಇವರಿಂದ ಒಳ್ಳೇದಾಗಿದೆ ಅಂತ ಒಳ್ಳೇದನ್ನೇ ಮಾಡಿಸುತ್ತೆ. ಇನ್ನು 520 ನಂಬರ್. ಓಕೆ, 520 ಈಸ್ ಎ ಏಂಜಲ್ ನಂಬರ್. ಈ ಏಂಜಲ್ ನಂಬರ್ನ ನಾವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇವನ್ ದುಡ್ಡು ಕೊಡುವಾಗ, ದುಡ್ಡು ತೊಗೊಳ್ಳುವಾಗ, ಗೂಗಲ್ ಪೇ ಮಾಡುವಾಗ, ಫೋನ್ಪೇ ಮಾಡುವಾಗ, ಟ್ರಾನ್ಸಾಕ್ಷನ್. 520 ಅನ್ನೋ ನಂಬರ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಕೊಟ್ಟಿರೋದು, ಈಗ ಫಾರ್ ಎಕ್ಸಾಂಪಲ್ ನಾನು 100 ರೂಪೀಸ್ ಕೊಟ್ಟರೆ ನಂಗೆ 50 ರೂಪಾಯಿ ಆದರೂ ಬರುತ್ತೆ. 520 ಹೇಳ್ತಾ ಕೊಡೋದ್ರಿಂದ ನಿಮಗೆ ದುಡ್ಡು ಅರ್ಧ ಭಾಗ ಆದರೂ ಬರುತ್ತೆ. ಓಕೆ, ಇನ್ನು 888 777 ಬಗ್ಗೆ ನಂಬರ್. ಓಕೆ, 888 777 666 999 ಅದೆಲ್ಲ ಏಂಜಲ್ಸ್ಗೆ ಕನೆಕ್ಟ್ ಆಗಿರೋದು. ಓಕೆ, ಸೊ ಒಂದೊಂದು ನಂಬರು ಅದಕ್ಕೆ ಆದಂಥ ಏಂಜಲ್ಸ್. 666ನ ನಾವು ಜಾಬಿಗೆ ತಗೊಳ್ತೀವಿ. ಜಾಬ್ ಯಾರ್ಯಾರಿಗೆ ಜಾಬ್ ಸಿಗ್ತಾ ಇಲ್ಲ, ಜಸ್ಟ್ 666 ಥ್ಯಾಂಕ್ ಯು ಏಂಜಲ್ 666 ನಂಬರ್, ನನಗೆ ಜಾಬ್ ಬಂತು. ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಕಂಪನಿ. 555ನ ಇಂಪಾಸಿಬಲ್ ವಿಶಸ್ಗೆ ತಗೊಳ್ತೀವಿ. 444ನ ಮನೆ ಕಟ್ಟೋದಕ್ಕೆ, ಸೈಡ್ ತೊಗೊಳೋದಕ್ಕೆ, ಅಥವಾ ಒಂದು ಅಪಾರ್ಟ್ಮೆಂಟ್, ಒಂದು ಫ್ಲ್ಯಾಟ್ ತೊಗೊಳೋದಕ್ಕೆ, ಅದಕ್ಕೆ ನಾವು 444. 333ನ ಕಮ್ಯುನಿಕೇಷನ್ಗೆ ತಗೊಳ್ತೀವಿ. ಆ್ಯಂಡ್ ಕನ್ಸೀವ್ಗೂ ತೊಗೊಳ್ತೀವಿ. ಯಾರ್ಯಾರು ಪ್ರೆಗ್ನೆನ್ಸಿ ಕನ್ಸೀವ್ ಆಗ್ತಾ ಇಲ್ಲ, ಕನ್ಸೀವ್ಗೆ ತೊಗೊಳ್ತೀವಿ. 222 ಫ್ಯಾಮಿಲಿ ಓರಿಯೆಂಟೆಡ್. 111 ನೇಮ್ ಆ್ಯಂಡ್ ಫೇಮ್ ಕೊಡುತ್ತೆ. ಸೊ ಅದೇ ಥರ 888 ಏನಂದರೆ ಅಬೆಂಡೆನ್ಸ್ ಆಫ್ ಮನಿಯನ್ನು ತಂದುಕೊಡುತ್ತೆ. ಇಟ್ಸ್ ಕನೆಕ್ಟೆಡ್ ಟು ದ ಅಬೆಂಡೆನ್ಸ್ ಆಫ್ ಮನಿ ಎನರ್ಜಿ. ನಮ್ಮದು ಪ್ರತಿಯೊಂದು ಫ್ರೀಕ್ವೆನ್ಸಿ ಇರುತ್ತೆ. ಸೊ 777ನ ಒಂದು ಬಿಸ್ನೆಸ್ಗೂ ತೊಗೊಳ್ತೀವಿ, ಜೊತೆಗೆ ಮ್ಯಾರೇಜ್ ಆಗಿರಲ್ಲ ಅಲ್ಲ ಅವ್ರಿಗೂ ತೊಗೊಳ್ತೀವಿ. 999 ಈಸ್ ಎ ಹೈಯೆಸ್ಟ್ ಎಜುಕೇಷನ್ ಮಾಡೋರಿಗೆ ಆ್ಯಂಡ್ ಸ್ಪಿರಿಚುಯಾಲಿಟಿಗೆ ಕನೆಕ್ಟ್ ಆಗೋರಿಗೆ 999. ಇನ್ನೊಂದು ನಂಬರ್ ಕೇಳಿದ್ರಿ ಮೇಡಮ್, ಈ 1176 ಅನ್ನೋ ನಂಬರ್. ಓಕೆ, ಆ ನಂಬರ್ ಬಗ್ಗೆ ಹೇಳೋದಾದ್ರೆ ತುಂಬ ಮೋಸ್ಟ್ ಪವರ್ಫುಲ್ಲು. ಅದು ಒಂದು ಏಂಜಲ್ ನಂಬರು. ಓಕೆ, ನಮ್ಮ ಸುತ್ತ ಇರುವಂಥ ಏಂಜಲ್ಸ್ಗೆ ಅದರದೇ ಆದಂಥ ನಂಬರ್ಸ್ಗಳಿದೆ. 1176 ಅನ್ನೋದನ್ನು ಜಸ್ಟ್ ನೋಡ್ತಿರೋವಂಥ ವೀಕ್ಷಕರಿಗೆ ಒಂದು ಟೆಕ್ನಿಕ್ ಮೂಲಕ ಹೇಳ್ಕೊಡ್ತೀನಿ ನನ್ನ ಕಡೆಯಿಂದ ಟಿಪ್ಸು. ಜಸ್ಟ್ 1176 ಅಂತ ಬರೆದ್ಬಿಟ್ಟು ನಿಮ್ದು ಆಸೆ ಏನಿದೆ, ಫಾರ್ ಎಕ್ಸಾಂಪಲ್ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಐ ಗಾಟ್ ಥಾರ್ ಕಾರ್ ಇನ್ ಮೈ ಹೋಮ್ ಅಂತ ನೀವು ಬರೆದ್ಬಿಟ್ಟು ರೌಂಡ್ ಸರ್ಕಲ್ ಹಾಕ್ಬಿಟ್ಟು 1176 ಬರೆದ್ಬಿಟ್ಟು ಅದ್ರ ಕೆಳಗೆ, ಅಥವಾ ಒಂದು ಪುಸ್ತಕದಲ್ಲೇ ದಿನಾಗಲೂ 1176 ಥ್ಯಾಂಕ್ ಯು ಏಂಜಲ್, ಐ ಗಾಟ್ ಥಾರ್ ಕಾರ್ ಅಂತ ಬರೆದ್ಬಿಟ್ಟು ಅದ್ರ ಕೆಳಗೆ 1176 ದಿನ 21 ಟೈಮ್ಸ್ ಬರ್ಕೊಂಡು ಹೋಗಿ 21 ಡೇಸ್ ಮಾಡಿ, ಮಿರಾಕಲ್ ಆಗಿ ರಿಸಲ್ಟ್ ಸಿಗುತ್ತೆ. ಈವನ್ ಕೈಯಲ್ಲೂ ಕೂಡ 1176 ಬರ್ಕೊಳ್ಬೋದು, 520 ಬರ್ಕೊಳ್ಬೋದು. ಅಂದರೆ ಗ್ರೀನ್ ಕಲರ್ ಪೆನ್ನಲ್ಲಿ. ತುಂಬ ಜನ ದುಡ್ಡು ಕೊಟ್ಟವರು ಮೋಸ ಹೋಗಿದ್ರೆ 520, 777, 708 ಈ ಮೂರನ್ನು ಬರ್ಕೊಂಡ್ರೆ ಅಟ್ಲೀಸ್ಟ್ ದುಡ್ಡು ಬಂದಿಲ್ಲ ಅಂದರೂ ನಿಮಗೆ ಎಲ್ಲೋ ಒಂದು ಕಡೆ ಮನಿ ಸೋರ್ಸಸ್ ಹುಡ್ಕೊಂಬರ್ಕೊ. ಇನ್ನು ನೀವು ತುಂಬ ಚೆನ್ನಾಗಿ ಹೇಳ್ತೀರಿ, ಸೆಲ್ಫ್ ಲವ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಅದು ಇದ್ರೇ ಒಳ್ಳೆಯದು. ಅದರಿಂದ ಏನು ಪ್ಲಸ್ ಪಾಯಿಂಟ್ ಮೇಡಮ್ ಈ ಸೆಲ್ಫ್ ಲವ್ ಯಾಕೆ? ಓಕೆ, ನಾವು ಬಂದಿರೋದು ಏನಕ್ಕೆ ಅಂದರೆ ಮೀನ್ಸ್ ನಾವು ಲೈಫಿಗೆ ಬಂದಿರೋದು ಏನೊಂದು ಸಾಧನೆ ಮಾಡೋದಕ್ಕೆ. ಓಕೆ, ಖುಷಿಯಾಗಿರೋದಕ್ಕೆ, ಖುಷಿನ ಹಂಚಕ್ಕೆ, ಪ್ರೀತಿನ ಪಡ್ಕೊಳ್ಳೋಕ್ಕೆ, ಪ್ರೀತಿನ ಕೊಡೋಕ್ಕೆ. ಈಗ ನಾನು ಇಂಟರ್ವ್ಯೂ ಮಾಡೋಕ್ಕೆ ಏನು ಬಿಡ್ತಾ ಇದ್ದೆ, ಹೇಳಿ ಮೇಡಮ್. ಓಕೆ, ಸೊ ಸೆಲ್ಫ್ ಲವ್ ಅಂದರೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಮನಿ ಇಲ್ಲ ಅಂದರೆ, ಬಿಸ್ನೆಸ್ ಇಲ್ಲ ಅಂದರೆ, ಜಾಬ್ ಇಲ್ಲ ಅಂದರೆ, ಅಥವಾ ಹೆಲ್ತ್ ಏರಿಯಾ ಪ್ರಾಬ್ಲಮ್ ಆಗಿದೆ, ಎಲ್ಲದಕ್ಕೂ ಸೆಲ್ಫ್ ಲವ್ ಈಸ್ ವೆರಿ, ಇಟ್ಸ್ ಅ ಕೀ. ಸೆಲ್ಫ್ ಲವ್ ಇಲ್ಲ ಅಂದರೆ ನಿಮ್ಗೆ ಹೆಲ್ತ್ ಏರಿಯಾ ಹಾಳಾಗುತ್ತೆ. ಸೆಲ್ಫ್ ಲವ್ ಇಲ್ಲ ಅಂದರೆ ರಿಲೇಷನ್ಶಿಪ್ ಚೆನ್ನಾಗಿರಲ್ಲ. ಸೆಲ್ಫ್ ಲವ್ ಇಲ್ಲ ಅಂದರೆ ಮನಿ ಇರಲ್ಲ. ಮನಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸೇ ಇರಲ್ವಲ್ಲ. ಸೊ ಜಾಬ್, ನಮ್ಮ ಮೇಲೆ ನಮಗೆ ಪ್ರೀತಿ, ನಂಬಿಕೆ, ಮತ್ತು ನಾವು ಏನು ಬೇಕಾದರೂ ಸಾಧಿಸ್ತೀವಿ ಅನ್ನೋ ಛಲ ಕೊಡೋದೇ ನಮ್ಮ ಸೆಲ್ಫ್ ಲವ್. ಈಗ ಎಂಥ ಪ್ರಾಬ್ಲಮಲ್ಲಾದರೂ ಫ್ಯಾಮಿಲಿಯವ್ರು ಬರಲ್ಲ, ಫ್ರೆಂಡ್ಸ್ ಬರಲ್ಲ, ಕೊನೆಗೆ ನಿಲ್ಲೋರು ಯಾರು? ನಮಗೆ ನಾವೇ. ಸೊ ನಮಗೆ ನಾವು ಸೆಲ್ಫ್ ಲವ್ ಕೊಟ್ಟಿಲ್ಲ ಅಂದರೆ, ಆ್ಯಕ್ಚುಲಿ ಒಂದು ಹೇಳ್ಬಿಡ್ತೀನಿ, ನಮ್ಮ ಸೋಲ್ ಏನು ಬಂದಿದೆ ಇದು ನಮಗೋಸ್ಕರ ಬಂದಿರೋದು. ಈ ಸೋಲ್ ನಮಗೋಸ್ಕರ ಎಲ್ಲವನ್ನ ಮಾಡ್ತಾ ಇರುತ್ತೆ. ನಾವು ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು ಬಿಡ್ತೀವಿ ಅಂದರೆ ಸೋಲನ್ನು ನಾವು ಪ್ರೀತಿಸೋದು ಬಿಡ್ತೀವಿ. ನಮ್ಮನ್ನು ನಾವು ಪ್ರೀತಿಸ್ಕೊಂಡು ಹೊರಗಡೆ ಡಿಪೆಂಡ್. ಮೇಯ್ನಾಗಿ ಮ್ಯಾನಿಫೆಸ್ಟೇಷನ್ ಏನಕ್ಕಾಗಲ್ಲ ಅಂದರೆ ನಾವು ಔಟ್ಸೈಡನ್ನೇ ನೋಡ್ತೀವಿ. ನನಗೆ ನನ್ನ ಪಾರ್ಟ್ನರ್ ನಂಗೆ ಪ್ರೀತಿ ಕೊಟ್ಟರೆ ಮಾತ್ರ ನಂಗೆ ಖುಷಿ, ಅಥವಾ ನಂಗೆ ಇಷ್ಟು 1 ಲಕ್ಷ ತಿಂಗಳಿಗೆ ಬಂದರೆ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ, ಇಲ್ಲ ಅಂದರೆ ಟೆನ್ಷನ್ನು, ಈ ಜಾಬ್ ಸಿಕ್ಕಲಿಲ್ಲ ಅಂದರೆ ನಂಗೆ ಈ ಪ್ರಾಬ್ಲಮ್ಮು. ಸೊ ಪ್ರತಿಯೊಂದರಲ್ಲೂ ನಮ್ಮ ಖುಷಿನ ಬೇರೆದಕ್ಕೆ ಹಂಚ್ತೀವಿ. ಸೊ ನಮ್ಮ ಸೆಲ್ಫ್ ಲವ್ ಕುಗ್ಗಿಸ್ಕೊಂಡು ಬರ್ತೀವಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಆತ್ಮ ಹುಡುಕ್ತಾ ಇರುತ್ತೆ, ಅದಕ್ಕೆ ಪ್ರೀತಿ ಕೊಡಬೇಕಾಗಿರುತ್ತೆ, ಅದು ಅಳ್ತಾ ಇರುತ್ತಂತೆ.
ಆ್ಯಕ್ಚುಲಿ ಸೋಲು ಅಳ್ತಾ ಇರುತ್ತಂತೆ, ನಾನು ನಿನಗೋಸ್ಕರ ಬಂದಿದ್ದೀನಿ, ನೀನು ಇಡೀ ಪ್ರಪಂಚನ ಹುಡ್ಕೊಂಡು ಪ್ರೀತಿ ಎಲ್ಲಿ ಸಿಗುತ್ತೆ, ಖುಷಿ ಎಲ್ಲಿ ಸಿಗುತ್ತೆ ಅಂತ ನೀ ಹುಡುಕ್ತಾ ಇದೆಯಾ, ನಿನ್ನೊಳಗೆ ನಿನಗಿದೆ. ಇದೇ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿರೋದು. ಎಲ್ಲವೂ ನಮ್ಮೊಳಗೆ ಇದೆ. ನಾವು ಈಗ ಯಾವುದೇ ವ್ಯಕ್ತಿ, ಯಾವುದೇ ಒಂದು ಮನಿ, ಹೆಲ್ತ್, ರಿಲೇಷನ್ಶಿಪ್, ಕೆರಿಯರ್, ಈ 4 ಏರಿಯಾ ಚೆನ್ನಾಗಾಗಬೇಕಂದ್ರೆ ಇಂಟರ್ನಲ್ ವರ್ಡ್ ಚೆನ್ನಾಗಿದ್ದರೆ ಮಾತ್ರ ಎಕ್ಸ್ಟರ್ನಲ್ ವರ್ಡ್ ನಿಮ್ಗೆ ಚೆನ್ನಾಗಿರುತ್ತೆ. ಇಟ್ಸ್ ಎ ರಿಫ್ಲೆಕ್ಷನ್, ಮಿರರ್. ಸೊ ಹಾಗಾಗಿ ಸೆಲ್ಫ್ ಲವ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಒಂದು ಹೇಳೋದು ಪ್ರತಿಯೊಬ್ಬ ವೀಕ್ಷಕರಿಗೂ, ಎನಿ ಪರ್ಸನ್ಗೆ, ನಿಮ್ಮನ್ನು ನೀವು ಯಾವತ್ತೂ ಕೈ ತೋರಿಸ್ಕೋಬೇಡಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಪಂಚ 1000 ಮಾತಾಡುತ್ತೆ ಸರ್, ಏನು ಬೇಕಾದ್ರೂ ಮಾತಾಡುತ್ತೆ. ನೀವು ಕೂತರು ಅನ್ನತ್ತೆ, ನಿಂತರು ಅನ್ನತ್ತೆ, ನೀವು ಕೆಲಸ ಮಾಡಿದ್ರು ಅನ್ನತ್ತೆ, ಮನೇಲಿದ್ರು ಅನ್ನತ್ತೆ. ಸೊ ಏನು ಬೇಕಾದ್ರೂ ಮಾತಾಡುತ್ತೆ. ಬಟ್ ಯಾರು ಏನೇ ಟ್ರಿಗರ್ ಮಾಡೋದು, ನಿಮಗೆ ನೀವು ಟ್ರಿಗರ್ ಆಗಬೇಡಿ, ನಿಮಗೆ ನೀವು ಕಂಡಮ್ ಮಾಡ್ಕೋಬೇಡಿ, ನಿಮಗೆ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಈಗ ಯಾವುದೋ ವ್ಯಕ್ತಿ ಹರ್ಟ್ ಮಾಡ್ತಾರಂತ ಫಸ್ಟ್ ನಾವು ಇಲ್ಲಿಗೆ ಕೊಡ್ತೀವಿ, ಅಯ್ಯೋ ನಾನೇ ಸರಿ ಇಲ್ಲ, ನಂದೇ ಏನೋ ತಪ್ಪೇನೋ. ಸೊ ಯಾವತ್ತೂ ನಿಮಗೆ ನೀವು ಕೈ ತೋರಿಸ್ಕೋಬೇಡಿ. ಸೊ ನಿಮ್ಮನ್ನು ನೀವು ಪ್ರೀತಿಸಿದಷ್ಟು, ನಿಮ್ಮನ್ನು ನೀವು, ನಾನು ಯಾವಾಗಲೂ ಬೆನ್ನನ್ನು ತಟ್ಕೊಳ್ತಾ ಬಂದೆ. ಸೊ ನಿಮ್ಮ ಬೆನ್ನನ್ನು ನೀವು ತಟ್ಕೊಂಡ್ರೆ ಪ್ರಪಂಚ ನಿಮ್ಮನ್ನು ಒಂದಿನ ಬೆನ್ನು ತಟ್ಟತ್ತೆ. ಸೊ ಇಡೀ ಪ್ರಪಂಚ ಏನಂದ್ರೂ ನೀವು ತಲೆ ಕೆಡ್ಸ್ಕೋಬೇಡಿ. ಮೇನಾಗಿ ನಿಮ್ಮನ್ನು ನೀವು ಇಲ್ಲಿ ಬೆರಳು ತೋರಿಸ್ಬೇಡಿ. ಪ್ರಪಂಚ ಏನೇ ಕೈ ತೋರಿಸ್ಲಿ, ನಿಮಗೆ ನೀವು ಕೈ ತೋರಿಸ್ಕೊಳ್ಬೇಡಿ. ಸೆಲ್ಫ್ ಲವ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಏರಿಯಾ. ಇನ್ನು ಈ ಗ್ರ್ಯಾಟಿಟ್ಯೂಡ್ ವಿಷಯ ನಾವು ಮಾತಾಡ್ತಿದ್ವಿ ಮೇಡಮ್. ಓಕೆ, ಗ್ರ್ಯಾಟಿಟ್ಯೂಡ್ ಸಲ್ಲಿಸಬೇಕು ನಾವು, ಯೂಶುವಲಿ ಅದು ಇರಬೇಕು, ಅದು ಆ ಮನೋಭಾವ ಇರಬೇಕು. ಅದು ಗ್ರ್ಯಾಟಿಟ್ಯೂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೆ. ಹೌದಾ? ಹೇಗೆ ವರ್ಕ್ ಆಗುತ್ತೆ ನಮ್ಗೆ? ಅದರಿಂದ ಪ್ಲಸ್ ಪಾಯಿಂಟ್ ಏನು, ಅಥವಾ ಗ್ರ್ಯಾಟಿಟ್ಯೂಡ್ ಸಲ್ಲಿಸಿಲ್ಲ ಅಂದರೆ ಏನಾಗುತ್ತೆ, ಅದು ಹೇಗೆ ಸಲ್ಲಿಸಬೇಕು? ಓಕೆ, ಎಕ್ಸಾಂಪಲ್ ಕೊಡಲಾ? ಗ್ರ್ಯಾಟಿಟ್ಯೂಡ್ ಯಾಕೆ ಸಲ್ಲಿಸಬೇಕು ಮೇನ್ ಕ್ವಶನ್ನು. ಸೊ ಗ್ರ್ಯಾಟಿಟ್ಯೂಡ್ ಯಾಕೆ ಸಲ್ಲಿಸ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ, ನಿಮ್ಮ ಮನೆಗೆ ಬರ್ತೀನಿ, ನೀವು ಮೇಡಮ್ ಬಂದರು ಅಂತ ಕಾಫಿ ಕೊಡ್ತೀರಿ. ನಾನು ಕಾಫಿ ಕುಡ್ತೀನಿ, ಒಂದು ಥ್ಯಾಂಕ್ಸ್ ಹೇಳಲ್ಲ, ಒಂದು ನಗಲ್ಲ, ಏನು ಮಾಡಲ್ಲ, ಕಾಫಿ ಕುಡ್ತೀನಿ, ಹೋಗ್ತೀನಿ. ನೆಕ್ಸ್ಟ್ ಡೇ ಮತ್ತೆ ಬರ್ತೀನಿ, ಮತ್ತೆ ಕಾಫಿ ಕೊಡ್ತೀನಿ. ಒಂದು ಸಕ್ಕರೆ ಕಡಿಮೆ ಇದೆ, ಜಾಸ್ತಿ ಇದೆ. ಸಕ್ಕರೆ ಕಡಿಮೆ ಇದೆ ಅಂದರೆ, ಓ ಮೇಡಮ್ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಹಾಕ್ತೀರಾ, ಅಥವಾ ಜಾಸ್ತಿ ಇದೆ ಕಡಿಮೆ ಹಾಕ್ತೀರಾ. ನಾನು ಏನು ಹೇಳಲ್ಲ. ಸೆಕೆಂಡ್ ಡೇ ಬರ್ತೀನಿ, ಮತ್ತೆ ಕಾಫಿ ಕೊಡ್ತೀನಿ, ಒಂದು ಥ್ಯಾಂಕ್ಸ್ ಹೇಳಲ್ಲ. ಥರ್ಡ್ ಡೇ ಬರ್ತೀನಿ, ಥ್ಯಾಂಕ್ಸ್ ಏನು ಹೇಳಲ್ಲ. ನಿಮಗೆ 3 ದಿನ ಕೊಡ್ತೀರಾ, 4 ದಿನ, 5ನೇ ದಿನ ಅಯ್ಯೋ ಇವರೊಂದು ಥ್ಯಾಂಕ್ಸ್ ಹೇಳ್ತಿಲ್ಲ, ಒಂದು ಸ್ಮೈಲ್ ಕೊಡ್ತಿಲ್ಲ, ಒಂದು ಮಾತಾಡ್ತಾ ಇಲ್ಲ ಅಂತ ನೆಕ್ಸ್ಟ್ ಡೇ ಕರಿತೀರಾ? ರಿಲೇಷನ್ಶಿಪ್ಪೇ ಕಟ್ಟಾಗತ್ತೆ ಅಲ್ವಾ? ಅದೇ ನಾನು ಫಸ್ಟ್ ದಿನ ಬಂದಾಗ, ಸರ್ ಕಾಫಿ ತುಂಬ ಚೆನ್ನಾಗಿತ್ತು, ಒಂಚೂರು ಸಕ್ಕರೆ ಕಡಿಮೆ ಹಾಕಿ ಅಥವಾ ಜಾಸ್ತಿ ಹಾಕಿ ಅಂದರೆ ನನಗೇನು ಬೇಕೋ ನೀವು ಮಾಡ್ತೀರಾ. ಸೊ 3 ದಿನ ಥ್ಯಾಂಕ್ಸ್ ಹೇಳಿ ನಿಮ್ಮ ಜೊತೆ ಚೆನ್ನಾಗಿ ನಾನು ಮಾತಾಡ್ಕೊಂಡಿದ್ದಾಗ 1 ವಾರ ಬಿಟ್ಕೊಂಡು ಮೇಡಮ್ ಊಟಕ್ಕೆ ಬನ್ನಿ ಅಂತ ಕರಿತೀರಿ. ಸೇಮ್ ಅಪ್ಲೈ ಟು ದ ಯೂನಿವರ್ಸ್. ಅದು ಎಲ್ಲವನ್ನ ಕೊಟ್ಟಿದೆ ಮನುಷ್ಯ. ನಾವೇನು ಮಾಡ್ತೀವಿ, ಇಲ್ಲ 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 ನೀನೇನು ಕೊಟ್ಟಿಲ್ಲ, ನೀನೇನು ಒಂದು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಲ್ಲ, ಥ್ಯಾಂಕ್ಸ್ ಹೇಳಲ್ಲ. ನಾನು ಆಗಲೇ ಹೇಳಿದೆ, ರಾತ್ರಿ ಕಳೆದು ಬೆಳಗ್ಗೆ ಹೇಳೋದ್ರೊಳಗೆ ಮನುಷ್ಯನೇ ಇರಲ್ಲ. ಬಟ್ ಇವತ್ತು ನಮಗೆ ಉಸಿರಾಟ ಇದೆ ಅಂದರೆ ಭಗವಂತನಿಗೆ ನಾವು ಕೃತಜ್ಞತೆ ಹೇಳಬೇಕು, ಪಂಚಭೂತಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ನಾವು ಯಾವಾಗ ಗ್ರ್ಯಾಟಿಟ್ಯೂಡ್ನ ಬಿಡ್ತೀವಿ, ಯೂನಿವರ್ಸ್ ಎಲ್ಲವನ್ನ ಅಯ್ಯೋ ಎಷ್ಟು ಕೊಟ್ಟರೆ ಏನು, ಎಲ್ಲ ತೊಗೊಳ್ಳೋಣ ಅಂತ ತೊಗೊಳುತ್ತೆ. ಸೊ ಗ್ರ್ಯಾಟಿಟ್ಯೂಡ್ ಈಸ್ ಮೇನ್ ಇಂಪಾರ್ಟೆಂಟ್. ಇನ್ನು ಈ ಸೆಲ್ಫ್ ಲವ್, ಈಗ ಮತ್ತೆ ನಾನು ಹೇಳುವಂಥ ಟಾಪಿಕ್ಕು ಎರಡು ಸ್ವಲ್ಪ ಸಿಮಿಲರ್ ಇರುತ್ತೆ, ಬಟ್ ಆದರೂ ಒಂದು ಕೇಳ್ತೀನಿ. ಓಕೆ, ಈ ಕೆಲವರಿಗೆ ದಪ್ಪ ಇದ್ದರೆ ಅದೊಂದು ಚಿಂತೆ, ಅಯ್ಯೋ ದಪ್ಪ ಇದ್ದೀನಿ, ನಾನು ಕೇಳಿ ಏನೂ ಮಾಡೋಕ್ಕಾಗಲ್ಲ, ದಪ್ಪ ಆಗ್ಬಿಟ್ಟಿದ್ದೀನಿ ನೋಡು, ಅದಕ್ಕೇನು ಮಾಡೋಕ್ಕಾಗಲ್ಲ. ಇನ್ನು ತೆಳ್ಳ ಇರೋರನ್ನ ಕೇಳಿ, ಸರ್ ಸಣ್ಣ ಇದ್ದೀನಲ್ಲ ಸರ್, ಮುಂಚೆ ದಪ್ಪ ಚೆನ್ನಾಗಿದ್ದೆ, ಈಗ ಸಣ್ಣ ಆಗ್ಬಿಟ್ಟಿಲ್ಲ, ಇದು ಮಾಡೋಕ್ಕಾಗ್ತಿಲ್ಲ. ಅವ್ರನ್ನೇ ಕಂಡಮ್ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಆ ಮೈಂಡ್ ಸೆಟ್ ಇಟ್ಕೊಳ್ಳೋದು ಸರಿನಾ ತಪ್ಪ ಅದು ನನಗೂ ಗೊತ್ತಿಲ್ಲ. ಅದು ಐ ಥಿಂಕ್ ನನ್ನನ್ನು ಕೇಳಿದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಯಾವಾಗ ಕೇಳುತ್ತೆ. ಯಾರು ಎಂಥ ಕಷ್ಟ ಇದ್ರೂ ನಾನು ಕುತ್ತಿಗೆ ಮೇಲೆ ಮಠ ಬಂದಿದ್ರು ಕೂಡ ನಾನು ಒಂದೇ ಹೇಳೋದು, ಸಕ್ಕದಾಗಿದ್ದೀನಿ ಮಗ, ನಿನಗಿನ ಚೆನ್ನಾಗಿದ್ದೀನಿ ಅಂದ್ಬಿಡ್ತೀನಿ ಒಂದ್ಸಲ. ಓಕೆ, ಸೊ ಅವನು ಪ್ಯಾಥೋಲೆ ಕೇಳ್ತಿರ್ತಾನೆ ಅಂದ್ರೂ ಕೂಡ ನಾನು ಸಕ್ಕದಾಗಿದ್ದೀನಿ ಅದನ್ನೇ ಕೇಳೋದು. ಸೊ ಈ ಮನಸ್ಥಿತಿ ಇರೋರಿಗೆ ಏನು ಹೇಳಬೇಕು? ಓಕೆ, ಇದು ನನಗೆ ರಿಲೇಟೆಡ್. ಯಾಕೆಂದರೆ ನಾನು ಯಾರೇ ಕೇಳೋದು ಹೇಗಿದ್ದೀರಾ ಅಂದರೆ ಸೂಪರ್ ಅಂತೀನಿ ನಾನು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೇಯ್ನಾಗಿ ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು. ಇದು ಸೆಲ್ಫ್ ಲವ್ಗೆ ಕನೆಕ್ಟ್. ಅದಕ್ಕೆ ನಿಮ್ಮನ್ನು ನೀವು ಯಾವಾಗ ಪ್ರೀತಿಸ್ಕೊಳ್ಳಲ್ಲ, ಎದುರುಗಡೆ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ನಾನು ಸಣ್ಣ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ನಾನು ಸಣ್ಣನೇ ಇರೋದು, ಸೊ ನಾನು ಇದೇ ಒಂದು ಇದರಿಂದನೇ ಬಂದಿದ್ದು. ಸೊ ಯಾವುದೇ ವ್ಯಕ್ತಿ ಸಣ್ಣ ಇದ್ದೀವಿ ಅಂತ ಅಂದ ತಕ್ಷಣ ನಾವು ಟ್ರಿಗರ್ ಆಗ್ತೀವಿ. ಅಯ್ಯೋ ನಾನು ಸಣ್ಣ ಇದ್ದೀನಿ, ಆ ವ್ಯಕ್ತಿ ಅಂದ್ಬಿಟ್ರು ಅಂತ ನಮಗೆ ನಾವು ಹರ್ಟ್ ಮಾಡ್ಕೊತೀವಿ. ಅಥವಾ ದಪ್ಪ ಇರೋರಿಗೆ ನೀನು ದಪ್ಪ ಇದೆಯಾ ಅಂದ ತಕ್ಷಣ ಅವ್ರಿಗವ್ರು ಎಷ್ಟೋ ಜನ ದಪ್ಪಕ್ಕೆ ಸಣ್ಣಕ್ಕೆ ಸೂಸೈಡ್ ಮಾಡ್ಕೊಂಡವ್ರು ಇದ್ದಾರೆ ಅಲ್ವಾ ಪ್ರಪಂಚದಲ್ಲಿ. ಹೆಂಗೋ ಒಂದು, ಯಾಕೆ ಅಂದರೆ ದಪ್ಪ ಇದ್ದೀವಿ ಅನ್ನೋದು ಆಲ್ರೆಡಿ ನಮ್ಮ ಥಾಟಲ್ಲಿದೆ. ಸಣ್ಣ ಇದ್ದೀವಿ, ನಮ್ಮ ಬಾಡಿನ ನಾವು ಆಲ್ರೆಡಿ ಹೇಟ್ ಮಾಡ್ತಿರ್ತೀವಿ. ಈಗ ನಂಗೆ ಎದುರುಗಡೆ ವ್ಯಕ್ತಿ ನೀವು ಸಣ್ಣ ಇದ್ದೀರೋ ಮೇಡಮ್ ಅಂದರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಐ ನೋ ಮೈ ಬಾಡಿ ಪವರ್ ಏನು, ನಾನೇನು, ನನ್ನ ಕೆಪಾಸಿಟಿ ಏನು ನಂಗೆ ಗೊತ್ತು. ಸೊ ನನ್ನನ್ನು ನಾನು ಪ್ರೀತಿಸ್ಕೊತೀನಿ. ಸೊ ಹಾಗೇನೇ ದಪ್ಪ ಇದ್ದೀವಿ ಸಣ್ಣ ಇದ್ದೀವಿ, ದಟ್ ಈಸ್ ನಾಟ್ ಮೇಜರ್ ಇಶ್ಯೂ. ಒಬ್ರಿಗೆ ಮಾಂಸ ಜಾಸ್ತಿ ಕೊಟ್ಟಿರ್ತಾರೆ, ಒಬ್ರಿಗೆ ಮಾಂಸ ಕಡಿಮೆ ಕೊಟ್ಟಿರ್ತಾರೆ, ಅಷ್ಟೇ ವ್ಯತ್ಯಾಸ. ದೇವರು ಎಲ್ಲರಿಗೂ ಎಲ್ಲ ಕ್ರಿಯೇಟಿವಿಟಿ, ನಿಮಗಿರೋ ಕ್ರಿಯೇಟಿವಿಟಿ ನನಗಿರಲ್ಲ, ನನಗಿರೋದು ನಿಮಗಿರಲ್ಲ. ಸೊ ಮೇನಾಗಿ ನಮ್ಮ ಬಾಡಿನ ನಾವು ಪ್ರೀತಿಸಬೇಕು.
ಯಾರು ಏನೇ ಹೇಳಿದ್ರು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡಿ. ಅದನ್ನು ಯಾವಾಗ ತೊಗೊಳ್ತೀವಿ ಅಂದರೆ ನಾವು ಅದನ್ನು ಬಿಲೀಫ್ ಮಾಡಿರ್ತೀವಿ. ಅಯ್ಯೋ ನಾನು ದಪ್ಪ ಇದ್ದೀನಿ, ನಾನು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಪ್ರತಿ ಸರಿ ನನ್ನ ಬಾಡಿಗೆ ನಾನು ಹೇಟ್ ಮಾಡ್ಕೊಂಡಾಗ ಒಂದು ಹೇಳ್ತೀನಿ, ನಿಮ್ಮನ್ನು ನೀವು ಎಷ್ಟು ಹೇಟ್ ಮಾಡ್ಕೊತೀರೋ ಪ್ರಪಂಚ ನಿಮ್ಮನ್ನು ಕಂಡಮ್ ಮಾಡುತ್ತೆ. ನಿಮ್ಮನ್ನು ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರತಿಯೊಬ್ಬರು ಮಾಡಲಿ, ಐ ಲವ್ ಮೈ ಸೆಲ್ಫ್, ಐ ಲವ್ ಮೈ ಲೈಫ್, ಐ ಲವ್ ಮೈ ಬಾಡಿ, ಹೇಗಿದ್ದೀನೋ ಹಾಗೆ ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋದನ್ನು ಪ್ರತಿದಿನ ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳಿ ಒಂದು 21 ಡೇಸ್ ಮಾಡಿ ಹ್ಯಾಬಿಟ್ಟಾಗಿ ಕ್ರಿಯೇಟ್ ಆಗುತ್ತೆ. ನಿಮ್ಮನ್ನು ನೀವು ಬೈಕೊಳ್ಳಲ್ಲ. ಸೊ ದಪ್ಪ ಸಣ್ಣ ಇಸ್ ನಾಟ್ ಒಂದು ಮ್ಯಾಟ್ರೇ ಅಲ್ಲ. ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡಿ. ನೀವು ಯಾವಾಗ ತೊಗೊಳ್ತೀರಾ ಅಂದರೆ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡಿರಲ್ಲ, ಆವಾಗ ನೀವು ತೊಗೊಳ್ತೀರಿ. ಈ ಯೂಶ್ವಲಿ ಮನುಷ್ಯ ಅಂತ ಬಂದಾಗ ಯಾವುದೋ ಒಂದು ವಿಚಾರಗಳಲ್ಲಿ ತನ್ನನ್ನು ತಾವು ಕಂಡಮ್ ಮಾಡ್ಕೊಳ್ಳೋದಾಗಿರ್ಬೋದು, ಎಮೋಷ್ನಲಿ ಹಾಳು ಮಾಡ್ಕೊಳ್ಳೋದಾಗಿರ್ಬೋದು ತನ್ನನ್ನು ತಾನು, ಓಕೆ, ಅಥವಾ ಇನ್ಯಾವುದೋ ಒಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಆಗಿರುತ್ತೆ. ಸೊ ಈ ಎಮೋಷ್ನಲ್ ವಿಚಾರವನ್ನು ಮನುಷ್ಯ ಜಾಸ್ತಿ ಯಾವಾಗ ಹಾಳು ಮಾಡ್ಕೋತಾನೆ ಅಂತ, ಅಥವಾ ಅದರಿಂದ ಹಣಕ್ಕೂ ಪ್ರಭಾವ ಬೀರುತ್ತೆ. ಯಾಕಂದರೆ ಈಗ ನಾನು ಬೆಳಗ್ಗೆ ಎದ್ದೆ ನಾನು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸಕ್ಕೆ ಬರೋಕ್ಕಾಗಲ್ಲ. ನಾನು ಬೆಳಗ್ಗೆ ಎದ್ದೆ ನಾನೇ ಜಗಳಾಡ್ಕೊಂಬಂದ್ರೆ ನಾನು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಯಾವ ಎಮೋಷನ್ ಜೊತೆ ತುಂಬ ಮನುಷ್ಯ ಹಾಳು ಮಾಡ್ಕೊತಿದ್ದಾನೆ? ಸೊ ಮೇನ್ ಆಗಿ ಸರ್ 3 ಎಮೋಷನ್ಸು. ಈ 3 ಎಮೋಷನ್ಸ್ ನಮ್ಮ ಲೈಫ್ನ ಡೆಸ್ಟ್ರಾಯ್ ಮಾಡುತ್ತೆ. ಒಂದು ಕೋಪ, ಇನ್ನೊಂದು ದ್ವೇಷ, ಇನ್ನೊಂದು ದುಃಖ. ಕೋಪ ಬರೋ ವ್ಯಕ್ತಿ ಮೇಲೆ ದ್ವೇಷನೂ ಮಾಡ್ತೀವಿ. ಈಗ ಯಾವುದೋ ವ್ಯಕ್ತಿ ನಮಗೆ ನೋವು ಕೊಟ್ಟರು ಅಂದ ತಕ್ಷಣ ಫಸ್ಟ್ ಬರೋದು ಕೋಪ, ಅಲ್ಲಿಂದ ಸೆಕೆಂಡ್ ಬರೋದು ದ್ವೇಷ, ಥರ್ಡ್ ಬರೋದು ಆ ವ್ಯಕ್ತಿ ಹಂಗೆ ಮಾಡಿದ್ರಲ್ಲ ಅಥವಾ ಈ ಸಿಚುವೇಶನ್ ಬಂತಲ್ಲ ಅಂತ ದುಃಖ ಪಟ್ಕೊಂಡು ಇಡೀ ಲೈಫ್ನ ಲೀಡ್ ಮಾಡ್ತೀವಿ. ಎಷ್ಟೋ ಜನ 10 ವರ್ಷದ ನಡೆದಿದ್ದು ಫ್ಯಾಮಿಲಿ ಡಿಸ್ಪ್ಯೂಟ್, ಏನೋ ಒಂದು ಪ್ರಾಬ್ಲಮ್ ಆಗಿರೋದನ್ನು ಮರೀದಲ್ಲೇ ಅದನ್ನು ಹಾಗೆ ಸಾಧಿಸ್ಕೊಂಡು ದ್ವೇಷ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಈ 3 ಎಮೋಷನ್ಸೇ ವ್ಯಕ್ತಿಯ ಇಡೀ ಜೀವನವನ್ನು ಬರ್ಬಾದ್ ಮಾಡುತ್ತೆ. ಓಕೆ ಮೇಡಮ್, ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ವಿ. ನೆಕ್ಸ್ಟ್ ಎಪಿಸೋಡಲ್ಲಿ ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋಣ. ಓಕೆ, ಯಾಕಂದ್ರೆ ತುಂಬ ದುಡ್ಡಿರುತ್ತೆ, ಹೌದು, ಸಡನ್ನಾಗಿ ರೋಡ್ ಬಂದುಬಿಟ್ಟಿರೋದಲ್ಲ ಸಿಚುವೇಶನ್ ನಾವು ನೋಡಿರ್ತೀವಿ, ಅದ್ರ ಬಗ್ಗೆ ಕೂಡ ಮಾತಾಡೋಣ. ತುಂಬ ಚೆನ್ನಾಗಿ ಕೇಳ್ತಿದ್ದೀರಾ ಕ್ವಶನ್ಸು. ಥ್ಯಾಂಕ್ ಯು, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಅಗೇನ್, ಥ್ಯಾಂಕ್ ಯು ಯೂನಿವರ್ಸ್. ಸೊ ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರೋದ್ರ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ನೀವು ಮತ್ತೆ ಬಂದಿದ್ದಕ್ಕೆ. ಸೊ ನೋಡೋದಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ನಂಬರ್ಸ್ ಇರುತ್ತೆ, ಹೇಗೆ ವರ್ಕ್ ಆಗುತ್ತೆ, ಯಾವುದೋ ಜನಕ್ಕೆ ಡೌಟ್ ಇತ್ತು, ಸಾಲ ಕೊಡೋದಿಲ್ಲ ಅದಕ್ಕೊಂದು ನಂಬರ್ ಹೇಳಿದ್ರು, ನಿಮ್ಮ ಕೆಲಸದ ವಿಚಾರವಾಗಿರ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು, ಸೆಲ್ಫ್ ಲವ್ ಬಗ್ಗೆ ಆಗಿರ್ಬೋದು, ಸುಮಾರು ಟಾಪಿಕ್ ಬಗ್ಗೆ ನಾವು ಮಾತಾಡಿದ್ವಿ ಈ ಎಪಿಸೋಡ್ನಲ್ಲಿ. ಮುಂದಿನ ಎಪಿಸೋಡ್ನಲ್ಲಿ ಮನಿ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಮಾಡ್ಕೋಬೇಕು, ದುಡ್ಡು ಬರಬೇಕು ಅಂದರೆ ಏನು ಮಾಡಬೇಕು, ಅಥವಾ ಈಗ ದುಡ್ಡಿದೆ ಮೇಡಮ್ ನೆಕ್ಸ್ಟ್ ನೋಡ್ತೀನಿ ಒಂದು ರೋಡ್ಗೆ ಬಂದುಬಿಟ್ಟ ಹೇಗೆ ಬಂದ ಅನ್ನೋದೇ ಗೊತ್ತಾಗ್ತೀನಿ ಅಂತ ನಾವು ಮಾತಾಡ್ಕೊಂಡಿರ್ತೀವಿ. ಸೊ ಆ ಥರ ಎಲ್ಲ ಬರಬಾರ್ದು ಅಂದರೆ ಏನು ಮಾಡಬೇಕು, ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅನ್ನೋದನ್ನು ಮೇಡಮ್ ನೆಕ್ಸ್ಟ್ ಎಪಿಸೋಡಲ್ಲಿ ಕೊಡ್ತಾರೆ, ವೆಯ್ಟ್ ಮಾಡ್ತಾರೆ. ಸೊ ನೋಡೋಲ್ಲ, ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಡಿಯೋದಲ್ಲಿ ಬರ್ತೀನಿ. ದಿಸ್ ಇಸ್ ಬಾಸ್ವಾಲಾ, ಚಂದನ್ ಸೈನಿಂಗ್ ಆಫ್, ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala, be the boss.